ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಾನು ಬಂದಿದ್ದೇನೆ. ಅದೇ ನಕ್ಷತ್ರಾನುಸಾರ ನಾಮಕರಣ ಅಂತ ಹೇಳಿಕೊಂಡು. ಈಗ ಹುಟ್ಟಿದ ಮಗುವಿಗೆ ಮೊದಲೆಲ್ಲ ಎಂತ ಮಾಡ್ತಿದ್ರು, ದೇವರ ಹೆಸರನ್ನೇ ಇಡ್ತಾಯಿದ್ರು. ಆದರೆ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಕ್ಷತ್ರವನ್ನೇ ಅನುಸರಿಸಿ ಅದರ ಫಸ್ಟ್ ಅಕ್ಷರ ಯಾವುದು ಬರ್ತದೆ ಅಥವಾ ಆ ನಕ್ಷತ್ರದಲ್ಲಿ ಯಾವ್ಯಾವ ಅಕ್ಷರ ಇದೆ ಅದರ ಮೇಲೆ ಹೆಸರನ್ನು ಇಡುವಂಥದ್ದು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾದರೆ ಟೋಟಲ್ 12 ರಾಶಿಗಳು ಉಂಟು, ಮೇಷದಿಂದ ಮೀನ ರಾಶಿ ತನಕ. ಸೊ 27 ನಕ್ಷತ್ರಗಳುಂಟು. ಸೊ ಅದನ್ನು 12 ರಾಶಿಗೆ 9 ಪಾದದ ಹಾಗೆ ವಿಭಾಗ ಮಾಡ್ತಾ ಹೋಗಿದ್ದಾರೆ. ಸೊ ಯಾವ್ಯಾವ ರಾಶಿಗೆ ಯಾವ ನಕ್ಷತ್ರ ಬರ್ತದೆ, ಅದರ ಅಕ್ಷರ ಯಾವ್ಯಾವ ಹೆಸರಿ ನಕ್ಷತ್ರಕ್ಕೆ ಯಾವ ಹೆಸರನ್ನು ಇಡ್ಬೋದು, ಆ ಅಕ್ಷರ ಯಾವುದು ಅಂತ ಹೇಳಿಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಸೊ ಫಸ್ಟಿಗೆ ಮೇಷರಾಶಿ, ಅದರಲ್ಲಿ ಅಶ್ವಿನಿ ನಕ್ಷತ್ರದ್ದು 4 ಪಾದ ಬರ್ತದೆ, ಭರಣಿದು 4 ಪಾದ, ಕೃತಿಕಾದು 1 ಪಾದ. ಸೊ 4 4 8 ಮತ್ತು ಕೃತಿಕಾದೊಂದು 9 ಪಾದಗಳಾಗ್ತದೆ. ಸೊ ಅಶ್ವಿನಿ ನಕ್ಷತ್ರಕ್ಕೆ ಯಾವುದು ಅಕ್ಷರ ಚು, ಚೆ, ಚೋ ಮತ್ತು ಲಾ ಅನ್ನುವಂಥ ಅಕ್ಷರ ಇದೆ. ಅದೇ ಭರಣಿ ನಕ್ಷತ್ರಕ್ಕೆ ಲಿ, ಲು, ಲೇ ಮತ್ತು ಲೋ ಅಕ್ಷರ. ಕೃತಿಕಾ 1ನೇ ಪಾದ ಇರುವುದರಿಂದ ಅದಕ್ಕೆ ಆ ಅನ್ನುವಂಥ ಅಕ್ಷರ ಬರ್ತದೆ. ನೆಕ್ಸ್ಟ್ ವೃಷಭ ರಾಶಿಗೆ ಬಂದರೆ ಅಲ್ಲಿ ಕೃತಿಕಾದ್ದು 2, 3, 4ನೇ ಪಾದ, ರೋಹಿಣಿದ್ದು 4 ಪಾದಗಳು, ಮೃಗಶಿರ ನಕ್ಷತ್ರದ್ದು ಮೊದಲ 2 ಪಾದ ಸೇರ್ತದೆ. ಕೃತಿಕಾ ನಕ್ಷತ್ರಕ್ಕೆ ಬರುವಂಥ 2, 3, 4ನೇ ಪಾದಕ್ಕೆ ಇ, ಉ ಮತ್ತು ಎ ಅನ್ನುವಂಥ ಅಕ್ಷರ ಬಂದರೆ, ರೋಹಿಣಿ ನಕ್ಷತ್ರಕ್ಕೆ ಓ, ವಾ, ವಿ, ಉ ಅನ್ನುವಂಥ ಅಕ್ಷರಗಳು ಬರ್ತದೆ. ಮೃಗಶಿರ ನಕ್ಷತ್ರದಲ್ಲಿ 1, 2ನೇ ಪಾದಕ್ಕೆ ವೇ ಮತ್ತು ಓ ಅಕ್ಷರಗಳು ಬರ್ತದೆ. ಇನ್ನು ಮಿಥುನ ರಾಶಿಯಲ್ಲಿ ಮೃಗಶಿರ 3 ಮತ್ತು 4ನೇ ಪಾದ, ಆರ್ದ್ರ 4 ಪಾದ, ಪುನರ್ವಸು ನಕ್ಷತ್ರದ್ದು ಮೊದಲ 3 ಪಾದಗಳು ಬರ್ತದೆ. ಮೃಗಶಿರ ನಕ್ಷತ್ರದ್ದು ಕ ಮತ್ತು ಕಿ ಅಕ್ಷರ ಬಂದರೆ, ಆರ್ದ್ರದ್ದು ಕು, ಭ, ಂಗ ಮತ್ತು ಭ ಅನ್ನುವಂಥ ಅಕ್ಷರ. ಅದೇ ರೀತಿ ಪುನರ್ವಸು ನಕ್ಷತ್ರದ್ದು ಮೊದಲ 3 ಪಾದಕ್ಕೆ ಕೆ, ಕೋ ಮತ್ತು ಹ ಅನ್ನುವಂಥ ಅಕ್ಷರ ಬರ್ತದೆ. ಮುಂದೆ ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ್ದು 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷದ್ದು 4 ಪಾದಗಳು ಬರ್ತದೆ. ಪುನರ್ವಸು ನಕ್ಷತ್ರದ್ದು ಹಿ ಅಕ್ಷರ ಬಂದರೆ, ಪುಷ್ಯ ನಕ್ಷತ್ರಕ್ಕೆ ಹೂ, ಹೇ, ಹೋ ಮತ್ತು ಡ ಅನ್ನುವಂಥ ಅಕ್ಷರ. ಅದೇ ರೀತಿ ಆಶ್ಲೇಷ ನಕ್ಷತ್ರಕ್ಕೆ ಡಿ, ಡ, ಡೇ ಮತ್ತು ಡೋ ಅನ್ನುವಂಥ ಅಕ್ಷರ ಬರ್ತದೆ. ಸಿಂಹ ರಾಶಿಯಲ್ಲಿ ಮಖ, ಹುಬ್ಬ ಮತ್ತು ಉತ್ತರ ನಕ್ಷತ್ರದ್ದು ಮೊದಲನೇ ಪಾದ, ಮಖ ನಕ್ಷತ್ರಕ್ಕೆ ಮಾ, ಮೀ, ಮೂ ಮತ್ತು ಮೇ ಅಕ್ಷರ, ಹುಬ್ಬ ನಕ್ಷತ್ರಕ್ಕೆ ಮಾ, ಟ, ಟೇ, ಟು ಅಕ್ಷರ. ಅದೇ ರೀತಿ ಉತ್ತರ ನಕ್ಷತ್ರದ 1ನೇ ಪಾದಕ್ಕೆ ಟೇ ಅಕ್ಷರ ಬರ್ತದೆ. ನೆಕ್ಸ್ಟ್ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ್ದು 2, 3, 4ನೇ ಪಾದ, ಹಸ್ತದ್ದು 4 ಪಾದಗಳು, ಚಿತ್ರ ನಕ್ಷತ್ರದ್ದು ಮೊದಲ 2 ಪಾದ. ಉತ್ತರ ನಕ್ಷತ್ರಕ್ಕೆ ಟೋ, ಪ ಮತ್ತು ಪಿ ಅನ್ನುವಂಥ ಅಕ್ಷರ ಬಂದರೆ, ಹಸ್ತ ನಕ್ಷತ್ರಕ್ಕೆ ಪು, ಶ, ಣ ಮತ್ತು ಠ ಅನ್ನುವಂಥ ಅಕ್ಷರ. ಚಿತ್ರ ನಕ್ಷತ್ರದ ಮೊದಲನೇ 2 ಪಾದಕ್ಕೆ ಪೇ ಮತ್ತು ಪೋ ಅನ್ನುವಂಥ ಅಕ್ಷರ ಬರ್ತದೆ. ಇನ್ನು ಮುಂದೆ ತುಲಾ ರಾಶಿಯಲ್ಲಿ ಚಿತ್ರ ನಕ್ಷತ್ರದ್ದು 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ್ದು 4 ಪಾದ, ವಿಶಾಖ ನಕ್ಷತ್ರದ್ದು ಮೊದಲ 3 ಪಾದಗಳು ಬರ್ತದೆ. ಚಿತ್ರ ನಕ್ಷತ್ರಕ್ಕೆ ರಾ ಮತ್ತು ರಿ ಅನ್ನುವಂಥ ಅಕ್ಷರ, ಸ್ವಾತಿ ನಕ್ಷತ್ರಕ್ಕೆ ರು, ರೇ, ರೋ ಮತ್ತು ತ ಅನ್ನುವಂಥ ಅಕ್ಷರ, ವಿಶಾಖ ನಕ್ಷತ್ರಕ್ಕೆ ತಿ, ತು ಮತ್ತು ತೇ ಅನ್ನುವಂಥ ಅಕ್ಷರಗಳು ಬರ್ತದೆ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ, ಅದಕ್ಕೆ ತೋ ಅನ್ನುವಂಥ ಅಕ್ಷರ, ಅನುರಾಧದ್ದು 4 ಪಾದಗಳು ನ, ನೀ, ನು ಮತ್ತು ನೇ ಅನ್ನುವಂಥ ಅಕ್ಷರ, ಜ್ಯೇಷ್ಠಕ್ಕೆ ನೋ, ಯಾ, ಈ ಮತ್ತು ಯು ಅನ್ನುವಂಥ ಅಕ್ಷರಗಳು ಬರ್ತದೆ. ಇನ್ನು ಧನುರಾಶಿಗೆ ಮೂಲ ನಕ್ಷತ್ರ ಪೂರ್ವಾಷಾಢ ಮತ್ತು ಉತ್ತರಾಷಾಢದ್ದು 1ನೇ ಪಾದ, ಮೂಲ ನಕ್ಷತ್ರಕ್ಕೆ ಎ, ಯೋ, ಬಾ, ಬಿ ಅನ್ನುವಂಥ ಅಕ್ಷರ, ಪೂರ್ವಾಷಾಢ ನಕ್ಷತ್ರಕ್ಕೆ ಬು, ಧ, ಭ ಮತ್ತು ಢ ಅನ್ನುವಂಥದ್ದು. ಅದೇ ರೀತಿ ಉತ್ತರಾಷಾಢ 1ನೇ ಪಾದಕ್ಕೆ ಬೇ ಅನ್ನುವಂಥ ಅಕ್ಷರ ಬರ್ತದೆ. ಮಕರ ರಾಶಿಗೆ ಉತ್ತರಾಷಾಢದ್ದು 2, 3 ಮತ್ತು 4ನೇ ಪಾದ, ಶ್ರವಣ ನಕ್ಷತ್ರದ್ದು 4 ಪಾದ, ಧನಿಷ್ಠದ್ದು ಮೊದಲ 2 ಪಾದಗಳು. ಉತ್ತರಾಷಾಢದಲ್ಲಿ ಬೋ, ಜ ಮತ್ತು ಜಿ ಅನ್ನುವಂಥ ಅಕ್ಷರ, ಶ್ರವಣ ನಕ್ಷತ್ರಕ್ಕೆ ಶಿ, ಶು, ಶೇ ಮತ್ತು ಶೋ ಅನ್ನುವಂಥ ಅಕ್ಷರ, ಧನಿಷ್ಠದ್ದು ಮೊದಲ 2 ಪಾದಕ್ಕೆ ಗ ಮತ್ತು ಗಿ ಅನ್ನುವಂಥ ಅಕ್ಷರ ಬರ್ತದೆ.
ಇನ್ನು ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ್ದು 3 ಮತ್ತು 4ನೇ ಪಾದ, ಅದಕ್ಕೆ ಗು ಮತ್ತು ಗೆ ಅನ್ನುವಂಥ ಅಕ್ಷರ ಬಂದರೆ, ಶತಭಿಷದ್ದು 4 ಪಾದಗಳು, ಅದಕ್ಕೆ ಗೋ, ಸಾ, ಸಿ ಮತ್ತು ಸು ಅನ್ನುವಂಥ ಅಕ್ಷರ. ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಪಾದಗಳಿಗೆ ಸೇ, ಸೋ ಮತ್ತು ದ ಅನ್ನುವಂಥ ಅಕ್ಷರಗಳು ಬರ್ತದೆ. ಇನ್ನು ಮೀನರಾಶಿಯಲ್ಲಿ ಪೂರ್ವಭಾದ್ರ 4ನೇ ಪಾದ, ಅದಕ್ಕೆ ದಿ ಅನ್ನುವಂಥ ಅಕ್ಷರ ಬಂದರೆ, ಉತ್ತರಾಭಾದ್ರ ಮತ್ತು ರೇವತಿದ್ದು 4 ಪಾದಗಳು ಬರ್ತದೆ. ದು, ಉತ್ತರಾಭಾದ್ರಕ್ಕೆ ದು, ಖ, ಝ ಮತ್ತು ಥ ಅನ್ನುವಂಥ ಅಕ್ಷರ ಬಂದರೆ, ರೇವತಿ ನಕ್ಷತ್ರಕ್ಕೆ ದೇ, ದೋ, ಚ ಮತ್ತು ಚಿ ಅನ್ನುವಂಥ ಅಕ್ಷರಗಳು ಬರ್ತದೆ. ಇಲ್ಲಿಗೆ 27 ನಕ್ಷತ್ರದ್ದು 4 ಪಾದಗಳಿಗೆ 4 ಅಕ್ಷರಗಳು ಒಂದು ನಾಮಕರಣ ಮಾಡುವಂಥ ಅಕ್ಷರಗಳನ್ನು ನೀಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಒಂದೊಂದು ಅಕ್ಷರಕ್ಕೆ ಯಾವ ಎಲ್ಲ ಹೆಸರನ್ನು ನಾವು ಇಡ್ಬೋದು ಅಂತೇಳಿಕೊಂಡು ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತೇನೆ ನಾನು. ಸೊ ಯಾವ್ಯಾವ ಅಕ್ಷರ, ಕೆಲವು ಅಕ್ಷರಗಳಲ್ಲಿ ಹೆಸರೇ ಸಿಗುವುದಿಲ್ಲ, ಅದಕ್ಕೋಸ್ಕರ ಕೆಲವೊಂದನ್ನು ನನ್ನಿಂದ ಆದ ಪ್ರಯತ್ನ ಮಾಡುವಂಥದ್ದು, ಹೆಸರನ್ನು ಯಾವ್ಯಾವ ಅಕ್ಷರದಿಂದ ಬರ್ತದೆ ಅನ್ನೋಂಥ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.